ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ, ಚುನಾವಣಾ ಬಗ್ಗೆ ಮಾತಾಡ್ತಾರೆ. ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಯಾವಾಗ ಬಂದಾರ ಅವರು? ಒಂದ್ ಸೆಕೆಂಡ್, ಯಾವಾಗ ನಿಮಿಷ ಕೊಡಿ. ಒಂದ್ ಸೆಕೆಂಡ್, ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ. ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ. ಚುನಾವಣೆ ಅಂತ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ. ವೋಟ್ ಮಾಡಿ ಬರುವ. ಅಧ್ಯಕ್ಷರೇ ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಕೊಡಿ ಅಧ್ಯಕ್ಷರೇ, ಮುಂದೆ ಅಜೆಂಡಾ ತಗೊಂಡ್ಬರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರೆ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ, ಪ್ರಿಯಾಂಕಾ ಆರೋಗ್ಯ ಕೇಂದ್ರ ಹೀಟ್ ಆಗಬಾರ್ದು, ಭಾಳ ಹೀಟ್ ಆಗಬಾರ್ದು. ಆರೋಗ್ಯ ಕೇಂದ್ರ ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಎಲೆಕ್ಷನ್ ಮಾಡೇ ಬಂದ ಮಂತ್ರಿಗಳು ಯಾಕೆ ಮಾಡ್ತೀರಿ? ಈಗ ಬಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದೊಂದು ನ್ಯಾಯಪೈಸೆ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಮೆಚ್ಚುಗೆ ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ.
ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಡ್ತೀರಿ ಅವ್ರು ಹೇಳಿರೋದನ್ನ ನೀವು ಆಯ್ತು, ಈಗ ಅದು ಹೇಳಿದ್ರಲ್ಲ ಅದಕ್ಕೆ. ಇಂಥ ಸನ್ನಿವೇಶ ಮಂತ್ರಿ ತಪ್ಪಾಗಿದೆ ಅಂತ ಆಗಿದೆ ಅಲ್ಲ. ಹೇಳ್ಬೇಕು, ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಎರಡು ಆಗಲ್ಲ. ಆಗಿದೆ ಎರಡು ಆಗಲ್ಲ. ಆಗಿದೆ, ನಾವೆಲ್ಲ ನೋಡಿ, ಮುಂದೆ ಇಲ್ಲ, ಕೆಲಸ ನೋಡಿ, ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ನಿಮ್ಮ ಅದನ್ನ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ, ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳಿರೋದು ಅಂತ ಹೌದು ಮನೇನ ಹೇಳಿದೆ, ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದೆ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ಮಾತು ಯಾರ್ಯಾರಿದ್ರು ಪ್ರತಿಪಕ್ಷ ಎಲ್ಲ ನಾಯಕರೇ. ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷ ನಾಯಕ ನೀವೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಅವ್ರು ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ ಅದ ಕೇಳಿ ಹೇಳಿದ್ರಲ್ಲ ಅವರು. ಎಲ್ಲ ಹೇಳಿದ್ರು, ಹೇಳಿ ಓದಿ ಸರ್, ನೀವು ಹೇಳಿ. ಓದಿ ಸರ್. ನಮ್ಮ ಭಾಷೆ ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಅಶೋಕಣ್ಣ 1 ಮಿನಿಟ್. ಕ್ಷಮ ಕೇಳಲೇಬೇಕಲ್ಲ.